ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಜಾತ್ರೆ 3 ಡೇಸ್ ನಡೆಯುತ್ತೆ, ಅದರಲ್ಲಿ 2 ಡೇಸ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಇದು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದ ದಿನ. ಸೊ ಎಲ್ಲರಿಗೂ, ನನ್ನ ವ್ಯೂವರ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ದೇವ್ರ ದರ್ಶನ ಮಾಡಿಸ್ತೀನಿ. 12ನೇ ಶತಮಾನ ದೇವಸ್ಥಾನ, ಈಶ್ವರನ ದೇವಸ್ಥಾನ ಇದೆ ಅಂತ ಹೇಳಿ ನಾನು ಹೇಳಿದ್ದೆ. ಇಲ್ಲಿ ಜಾತ್ರೆ ಮಹೋತ್ಸವ ನಡೆಯುತ್ತೆ. ಜಾತ್ರೆ ಶುರು ಆಗಿದೆ, ಪಲ್ಲಕ್ಕಿ, ತೇರು ಎಲ್ಲ ಇರುತ್ತೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನು ಊರಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಇದ್ದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಯಾರಿಗೆ ತಾನೇ ಖುಷಿ ಇರಲ್ಲ. ಎಲ್ರಿಗೂ ಖುಷಿ ಇರುತ್ತೆ, ಎಲ್ರಿಗೂ ಸಂತೋಷ ಆಗುತ್ತೆ. ಎಲ್ಲರ ಮನೆಯಲ್ಲೂ ಖುಷಿ ಸಂತೋಷ ತೇಲಾಡ್ತಾ ಇರುತ್ತೆ. ಹಬ್ಬದೂಟ ಜೋರಾಗೇ ಇರುತ್ತೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಪ್ರತಿ ವರ್ಷ ಒಂದೊಂದು ಥೀಮ್ನ ಇಟ್ಕೊಂಡು ಹಬ್ಬನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಒಂದೊಂದು ಥೀಮಿಂದನೇ ನಡೆಯೋದು. ಸೊ ಈ ವರ್ಷವೂ ಕೂಡ ಹಾಗೆ ಒಂದು ಥೀಮಿಂದ ಅಲಂಕಾರ ಮಾಡಿದರು. ಇದೆಲ್ಲ ಒಂದು ಥೀಮ್ ಇಟ್ಕೊಂಡೆ ಅಲಂಕಾರ ಮಾಡಿರೋದು. ಔಟ್ಲುಕ್ ಇದೆಲ್ಲ ಔಟ್ಲುಕ್ಕಿಂಗು. ಸೊ ನೋಡಿ, ಹಿಂದೆಗಡೆ ಕಾಣಿಸ್ತಾ ಇದ್ದಾರಲ್ವ ಈಶ್ವರ. ಇಲ್ಲೆಲ್ಲ ತುಂಬ ಅಲಂಕಾರ ಚೆನ್ನಾಗಿತ್ತು. ಜನ ಕೂಡ ಹಾಗೆ, ಜಾತ್ರೆ ನಡೀತಾ ಇತ್ತು. ಜಾತ್ರೆ ಅಂದರೆ ಗೊತ್ತಿದೆ ಅಲ್ವ ನಿಮಗೇ, ರಶ್ ಅಂದರೆ ರಶ್ ಇತ್ತು. ತುಂಬ ಜನ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರು. ಜಾತ್ರೆ ಅಂದಿದ ತಕ್ಷಣ ನೆನಪಾಗೋದು ಮೊದಲು ಶಾಪಿಂಗ್ ಅಂತ ಹೇಳಿ. ಸೊ ಶಾಪಿಂಗ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಲ್ಲ ಹೆಣ್ಮಕ್ಳು, ಪುಟಾಣಿ ಮಕ್ಕಳು ಎಲ್ಲರೂ ಕಾಯ್ಕೊಂಡಿರ್ತಾರೆ ಶಾಪಿಂಗ್ ಮಾಡೋದಕ್ಕೋಸ್ಕರ. ಸೊ ಇಲ್ಲೂ ಕೂಡ ಅಷ್ಟೇ, ಒಳ್ಳೊಳ್ಳೆ ಶಾಪಿಂಗ್ ಮಾಡೋದಿರುತ್ತೆ. ತುಂಬ ಕಡಿಮೆ ರೇಟ್ಗೂ ಕೂಡ ಸಿಗುತ್ತೆ. ಸೊ ಇಲ್ಲಿ ಶಾಪಿಂಗ್ ಮಾಡೋದು ಅಂದರೆ ತುಂಬ ಜನ, ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇದು ದೇವಸ್ಥಾನಕ್ಕೆ ಕ್ಯೂ ಅಂತ ಕೂಡ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಬಂದು ಕುಸ್ತಿ. ಸೊ ಇಲ್ಲಿ ಪ್ರತಿ ವರ್ಷ ಕುಸ್ತಿ ಕೂಡ ನಡೆಯುತ್ತೆ. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬಂದು ಈ ಕುಸ್ತಿನ ಭಾಗವಹಿಸ್ತಾರೆ. ಆರೋಗ್ಯಕರ ಕುಸ್ತಿ ಅಂತಲೇ ಹೇಳ್ಬೋದು ಇದಕ್ಕೆ. ಪುಟಾಣಿ ಮಕ್ಕಳು ಕೂಡ ಇದಕ್ಕೆ ಭಾಗವಹಿಸಿದರು. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು ಕುಸ್ತಿ ಎಲ್ಲ. ದೊಡ್ಡವ್ರದಂತೂ ತುಂಬ ಮಜವಾಗಿತ್ತು ನೋಡೋದಕ್ಕೆ. ತುಂಬ ಜನ ಕಾಯ್ಕೊಂಡಿದ್ರು ಈ ಕುಸ್ತಿ ನೋಡೋದಕ್ಕೋಸ್ಕರ. ಇದು ಹೆಚ್ಚು ಕಮ್ಮಿ ನೈಟ್ವರೆಗೂ ನಡೆಯುತ್ತೆ ಫ್ರೆಂಡ್ಸ್. ಈ ಕುಸ್ತಿ ತುಂಬ ಜನ ಇರ್ತಾರೆ ಕುಸ್ತಿ ಆಡೋದಕ್ಕೆ, ಹೆಣ್ಮಕ್ಳದು ಕೂಡ ಇರುತ್ತೆ. ಸೊ ನೀವು ಕೂಡ ನೋಡಿ ಅಂತ ಹೇಳಿಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ ಇಲ್ಲಿ. ಕಮಾನ್ ಮಂಡ್ಯ. ಇದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ತೇರು ಬಂದೇ ಬಿಟ್ಟಿತ್ತು. ಸೊ ತೇರು ಎಳೆಯೋದಕ್ಕೆ ಅಂತ ನೋಡಿ ಎಷ್ಟು ಜನ ಕಾಯ್ಕೊಂಡು ನಿಂತಿದ್ದಾರೆ. ತೇರಿಗೆ ಪೂಜೆ ಕೂಡ ಮಾಡಿಸ್ತಾರೆ. ನಾವು ಕೂಡ ತೇರಿಗೆ ಪೂಜೆ ಮಾಡಿಸ್ತೀವಿ. ನಾನು ಕೂಡ ಪ್ರತಿ ವರ್ಷ ಈ ತೇರಿಗೆ ಪೂಜೆ ಮಾಡಿಸ್ತೀನಿ. ಸೊ ತೇರು ಎಳ್ಕೊಂಡು ಬರ್ತಾ ಇದ್ದಾರೆ ನೋಡಿ. ತೇರಿಗೆ ಪೂಜೆ ಮಾಡಿಸಿ ಆಮೇಲೆ ನಾನು ಕೂಡ ತೇರು ಎಳಿತೀನಿ. ಹೇಗೆಲ್ಲ ಪೂಜೆ ಮಾಡಿಸಿ ಹೇಗೆಲ್ಲ ತೇರು ಎಳ್ಕೊಂಡು ಎಳಿತೀನಿ ಅಂತ ಹೇಳಿ ನೀವು ಕೂಡ ನೋಡಿ.
ಹಾಗೆಯೇ ಈಶ್ವರ ಪಾರ್ವತಿ ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಆಗಿದ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ತೇರನ್ನ ಹೇಗೆ ಇಳಿತಾ ಇದ್ದೀವಿ ಅಂತ. ದೇವಸ್ಥಾನದ ಒಳಗಡೆ ತೇರು ಬಂದಿದೆ. ಈಗ ತೇರನ್ನ ನಿಲ್ಲಿಸ್ಬಿಟ್ಟು ಮತ್ತೆ ಇನ್ನು ನಾವು ಸಂಜೆಗೆ ರೆಡಿ ಆಗ್ತೀವಿ ತಿರ್ಗಾ. ಫ್ರೆಂಡ್ಸ್, ಈ ವಿಡಿಯೋ ಪಾರ್ಟ್ 1 ಆಗಿ ಬರುತ್ತೆ. ಪಾರ್ಟ್ 2 ಕೂಡ ಇದೆ, ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.